ಇಲ್ಲಿ ನೋಡಿ ಮರ ಒಂದು ಅಡ್ಡ ಬಿದ್ದಿದೆ. ನೋಡಿ ಇವರೆಲ್ಲ ಐಸಲಗ ಐಸ. ಹಾ ಹೋಗ್ಲಿ 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 ಹೋಗ್ಲಿ. ಏನ ನೀನ್ ಆಫ್ ರೋಡ್ ಮಾಡ್ತೀಯನ? ಹೇಳ, ಓಡ್ದಿಲ್ಲ ನೀನು, ಹೇಳ. ಗಮ್ಮತ್ ಹೇಳಿದ್ರೆ ಸ್ನೇಹಿತರೆ, ಜೀಪಿನ ವಿಡಿಯೋ ಮಾಡಲಿಕ್ಕೆ ನಾನು ನಿಂತಿದ್ದೇನೆ, ಇವ್ರು ನನ್ನನ್ನು ಬಿಟ್ಟು ಹೋದದ್ದು. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ KC 85 ಚಾನಲ್ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ, ನಾವಿಂದು ಆಫ್ ರೋಡಿಗೆ ಹೋಗ್ತಿದ್ದೇವೆ. ಉಡುಪಿ ಆಫ್ ರೋಡರ್ಸ್ ಇವರ ಒಂದು ಗ್ರೂಪಿನೊಂದಿಗೆ ಈಗ ಆಫ್ ರೋಡಿಗೆ ಹೋಗ್ತಿದ್ದೇವೆ. ಈಗಾಗಲೇ ಮಣಿಪಾಲದಲ್ಲಿ ಎಲ್ಲ ಸೇರ್ತಿದ್ದೇವೆ. ನೋಡೋಣ. ನೋಡಿ ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರು ಗಿರೀಶ್ ಅವರು ಬರ್ತಾರೆ. ಹಾಯ್ ಗಿರೀಶ್. ಇದಾಯ್ನ? ಹಾಯ್ ಮ್ಯಾನ್. ಹಾಯ್. ನೋಡಿ ಇವರೆಲ್ಲ ಆಫ್ ರೋಡಿಗೆ ಬರೋರು ನಮ್ಮ ಸ್ನೇಹಿತರು. ಇಲ್ಲಿ ಒಂದು ಗಾಡಿ ಇದೆ, ಆಫ್ ರೋಡಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಇದರಲ್ಲಿ ಕುತ್ಕೊಂಡಿದ್ದಾರೆ ಫ್ಯಾಮಿಲಿ ಸಮೇತ. ಹಾಯ್. ನೋಡಿ ಇವರೆಲ್ಲ ಆಫ್ ರೋಡಿಗೆ ಬರ್ತಾ ಇದ್ದಾರೆ. ನೋಡೋಣ ಇವ್ರಿಗೆ ಏನ್ ಮಾಡ್ತಾರೆ ಅಂತೇಳಿ. ತೇಜಸ್ವಿ ಅಂತೇಳಿ ಬಹಳ ದೊಡ್ಡ ಆಫ್ ರೋಡರ್ ಇವರು. ಹಾಗೇನೆ ಇಲ್ಲಿ ಒಂದು ಜೀಪ್ ಇದೆ, ರಿಪೇರಿ ಆಗ್ತಿದೆ, ಇದು ಸ್ಟಾರ್ಟ್ ಆಗ್ತಿಲ್ಲ ಅಂತೆ. ನೋಡೋಣ. ಚಿತ್ರೇಶ್, ರೋಷನ್ ಎಲ್ಲರೂ ಸೇರಿದ್ದಾರೆ ಇಲ್ಲಿ. ನಮ್ಮ ಆಫ್ ರೋಡಿನ ರೂವರಿ ಸಚಿನ್ ಅವರು ಸಮೇತ ಇದ್ದಾರೆ. ಬಹಳ ಸಂತೋಷ. ನೋಡೋ, ಇನ್ನು ಕೆಲವೇ ಹೊತ್ತಿನಲ್ಲಿ ನಾವು ಹೊರಡ್ಲಿಕ್ಕಿದ್ದೇವೆ. ಹೊರಡೋಣ. ಶಾಲೆ ಬಾಯ್. ನಮ್ಮ ಮುಂದಿನ ಆಫ್ ರೋಡರ್ ಸಣ್ಣ ಬಿಟ್ಟೆ ಸಚಿನ್ ಅವರ ಮಗ ಇವ. ನೋಡಿ ಏನ ನೀನ್ ಆಫ್ ರೋಡ್ ಮಾಡ್ತೀಯನ? ಹೇಳ, ಓಡ್ದಿಲ್ಲ ನೀನು, ಹೇಳ. ಇದು ಜಿಪ್ಸಿ ಸಮೇತ ಆಫ್ ರೋಡಿಗೆ ಬರುವಂತದ್ದು. ನೀವೆಲ್ಲಿ ಕಾಣ್ತಿದ್ದೀರಿ, ಇದು ಸಹ ಆಫ್ ರೋಡಿಗೆ ಬರುವಂತ ಜೀಪ್. ಇದನ್ನೀಗ ದೂಡಿ ಸ್ಟಾರ್ಟ್ ಮಾಡುವ ಇದರಲ್ಲಿದ್ದಾರೆ. ನೋಡಿ ಇವರೆಲ್ಲ ಐಸಲಗ ಐಸ. ಹಾ ಹೋಗ್ಲಿ 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 ಹೋಗ್ಲಿ. ನೋಡಿ ಒಂದು ಜೀಪು ಚಾಲಾಗ್ತಾ ಇಲ್ಲ, ಅದನ್ನ ಎಲ್ಲ ಸ್ನೇಹಿತರು ದೂಡಿ ಚಾಲ್ ಮಾಡ್ತಾ ಇದ್ದಾರೆ. ಚಾಲಾಯ್ತು. ನೋಡಿದ್ರಲ್ಲ, ಹಾಗೂ ಹೀಗೂ ಒಂದು ಗಾಡಿಯನ್ನ ಚಾಲು ಮಾಡಿ ಬಿಟ್ಟಾಯ್ತು. ಅದು 3 ತಿಂಗಳಿಂದ ಗಾಡಿ ನಿಂತಿತ್ತು. ಈಗ ಎಲ್ಲರೂ ಸೇರಿ ಅದನ್ನ ಚಾಲು ಮಾಡಿ ಅದರ ಜಾಗಕ್ಕೆ ಕಳಿಸಿದ್ರು. ಈಗ ನಾವು ಹೊರಡ್ತಿದ್ದೇವೆ ಮುಂದಕ್ಕೆ. ಈಗಾಗಲೇ ಸಚಿನ್ ಅವರು ಕುತ್ಕೊಂಡಿದ್ದಾರೆ, ಹಾಗೇನೆ ಅವರ ಮಗ ಇದ್ದಾರೆ. ನೋಡಿ ಇಲ್ಲಿ ಸಚಿನ್ ಅವರು ಬಂದಾಯ್ತು ಗಾಡಿಯಲ್ಲಿ. ಇನ್ನು ಕಲೆಕ್ಷನ್ದಲ್ಲಿ ನಾವೀಗ ಇದ್ದೇವೆ. ನೋಡೋಣ. ಗಾಡಿ ಚಾಲಾಯ್ತು. ಜೈ. ಎಲ್ಲರೂ ಒಬ್ಬರ ಹಿಂದೆ ಒಬ್ಬರಂತೆ ನಾವೀಗ ಸಾಕ್ತಿದ್ದೇವೆ. ನೀವಿಲ್ಲಿ ಕಾಣ್ತಿದ್ದೀರಿ, ಸುಂದರವಾದಂತಹ ಪ್ರಕೃತಿಯ ಒಂದು ಮಡಿಲನ್ನು ನೋಡಬೇಕು ಎಂಬ ತವಕ. ಲೆಟ್ಸ್ ಗೋ. ನಮ್ಮ ಗಿರೀಶ್ ರವರು ಕುಟುಂಬ ಸಮೇತರಾಗಿ ಹೋಗ್ತಿದ್ದಾರೆ. ಹಾಗೆ ನಾವು ಸಹ ಬಹಳ ಸಂತೋಷದಿಂದ ಪ್ರಕೃತಿಯನ್ನು ನೋಡುತ್ತಾ ಸಾಕ್ತಿದ್ದೇವೆ. ಅಂದಿನ ಒಂದು ಗಮ್ಮತ್ತೇ ಬೇರೆ. ನೀವಿಲ್ಲಿ ಕಾಣ್ತಿದ್ದೀರಿ, ನಮ್ಮ ಎಡಬದಿಯಲ್ಲಿ ಬಲಬದಿಯಲ್ಲಿ ಮರಗಳ ಸಾಲೇ ಸಾಲು. ಈ ಸಾಲುಗಳ ನಡುವೆ ಜೀಪಲ್ಲಿ ಕೂತು ಹೋಗುವಂಥ ಆ ಒಂದು ಸನ್ನಿವೇಶ ಮರೆಯಲಾಗದ್ದು. ಎಲ್ಲರೂ ಒಬ್ಬರ ಹಿಂದೆ ಒಬ್ಬರಂತೆ ಸಾಲು ಸಾಲಾಗಿ ಹೋಗುವುದನ್ನು ನೀವಿಲ್ಲಿ ಕಾಣ್ತಿದ್ದೀರಿ ಸ್ನೇಹಿತರೆ. ನಾನಂತೂ ಬಹಳಷ್ಟು ಮಜಾ ತೆಗೆದುಕೊಂಡಿದ್ದೇನೆ. ಇಲ್ಲಿ ನೀವು ಕಾಣ್ತಿದ್ದೀರಿ, ನಮ್ಮ ಸ್ನೇಹಿತರೆಲ್ಲ ನಮ್ಮ ಜೀಪಲ್ಲಿ ಕೂತ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ಜೀಪುಗಳು ತುಂಬಿಕೊಂಡು ನಾವು ಶರವೇಗದಲ್ಲಿ ಹೋಗೋದನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಹೋಗುವಂಥ ಜಾಗ, ಅಲ್ಲಿಯ ಸುಂದರತೆಯನ್ನು ಕಾಣುವಂತಹ ಒಂದು ತವಕ. ನಮ್ಮ ಮಲೆನಾಡ ಸುಂದರವಾದಂತಹ ಈ ಜಾಗ ನಾವು ತಲುಪ್ತಿದ್ದೇವೆ. ಕಡಿದಾದ ಜಾಗ, ಇನ್ನು ಬರುವಂಥದ್ದು ಕೆಂಪು ರಸ್ತೆಯ ಜಾಗ. ಇದನ್ನು ನಾವು ಸಾಗಿಕೊಂಡು ಹೋದಾಗ ನಮಗೆ ಎದುರು ಸಿಕ್ಕಿದ್ದೇ ನೀರು. ಇಲ್ಲಿ ನಮ್ಮ ಜೀಪು ಒಬ್ಬೊಬ್ಬರಂತೆ ಆ ದಾರಿಯಲ್ಲಿ ಸಾಗೋದನ್ನು ನೀವು ನೋಡ್ಬೋದು. ಹಲೋ. ಹಾಗೆಯೇ ನಮ್ಮ ಸ್ನೇಹಿತರು ಸಹ ಸಾಗಿದರು. ಅದೇ ರೀತಿ ಒಂದರ ಹಿಂದಂತೆ ಒಂದು ಜೀಪುಗಳು ಕ್ರಮಬದ್ಧವಾಗಿ ಆ ದಾರಿಯನ್ನು ಒಂದು ರೋಚಕವಾಗಿ ಸಾಹಸಮಯವಾಗಿ ಸಾಗೋದನ್ನು ನೀವಿಲ್ಲಿ ಕಾಣ್ತಿದ್ದೀರಿ.
ಇಂತಹ ಒಂದು ಸುಂದರವಾದ ಕಾಡು ನಡಿನ ತಾಣ ನಮಗೆ ನಿಜಕ್ಕೂ ಒಂದು ರೋಚಕ ಅನುಭವನ ಕೊಟ್ಟಿದೆ. ಇಲ್ಲಿ ಕಾಣ್ತಿದ್ದೀರಿ, ಟೈರು ಮುಳುಗುವಷ್ಟು ಹರಿಯುವ ನೀರಲ್ಲಿ ಜೀಪನ್ನು ಸಾಗಿಸೋದಾಗಲಿ ಅಥವಾ ಅದರಲ್ಲಿ ಕುಳಿತು ಮಜಾ ಮಾಡೋದಾಗಲಿ ಅದರ ಒಂದು ಖುಷಿಯೇ ಬೇರೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿಯ ಜಾಗವನ್ನು ದಾಟಿಕೊಂಡು ನಾವು ಮುಂದಕ್ಕೆ ಹೊರಟಿದ್ದೇವೆ. ಇನ್ನೂ ಒಂದು ಗುಡ್ಡದ ಕಡೆಗೆ ಸಾಗುವಂತಹ ನಮ್ಮ ಯೋಜನೆ. ಒಂದರ ಹಿಂದಂತೆ ಒಂದು ಜೀಪುಗಳು ಬರುವುದನ್ನು ನೀವು ಕಾಣ್ತಿದ್ದೀರಿ. ಇವರಂತೂ ಬಹಳಷ್ಟು ಮಜಾ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ನಮ್ಮ ಉಳಿದ ಜೀಪುಗಳು ಬರುತ್ತಿವೆ. ಅದೇ ರೀತಿ ನಮ್ಮ ಕೊನೆಯ ಜೀಪು ಬರ್ತಿದೆ. ಎಲ್ಲರೂ ಸಾಗುತ್ತಾ ಮುಂದೆ ಹೋದಾಗೆ ಕಡಿದಾದ ದಾರಿ, ಅಂತಹ ರಸ್ತೆಯಲ್ಲಿ ನಾವು ಗುಡ್ಡದ ಮೇಲಕ್ಕೆ ಸಾಗುತ್ತಿದ್ದೇವೆ. ಅಲ್ಲೊಂದು ಮನೆ ಇದೆ. ಆ ಮನೆಯನ್ನು ನೋಡಿಕೊಂಡು ವಾಪಸ್ಸು ಬರುವಂತಹ ಒಂದು ಕಾರ್ಯಕ್ರಮ. ಹಾಯ್. ಪುನಃ ನಾವು ಸಾಗ್ತಿದ್ದೇವೆ. ನಾವೀಗಾಗಲೇ ಆ ಮನೆಯ ಪಕ್ಕ ಬಂದಾಯಿತು. ಇಲ್ಲಿ ನೀವು ಕಾಣ್ತಿದ್ರಿ, ಮನೆಯವರೊಬ್ಬರು ನಿಂತು ನಾವು ಬರೋದನ್ನು ನೋಡ್ತಿದ್ದಾರೆ. ಅಲ್ಲಿ ಒಂದು ಗಿಡ ಬಿದ್ದದನ್ನು ದಾಟಿಕೊಂಡು ನಮ್ಮ ಎಲ್ಲ ಹಾಗೆಯೇ ನಮ್ಮ ಎಲ್ಲ ಜೀಪುಗಳು ಒಂದರ ಹಿಂದೆ ಒಂದರಂತೆ ಬರ್ತಿದ್ದಾವೆ. ಇಲ್ಲಿ ಕಾಣ್ತಿದ್ರಿ ಸ್ನೇಹಿತರೆ, ಬಹಳಷ್ಟು ಖುಷಿಯಿಂದ ಈ ದಾರಿಯಲ್ಲಿ ಸಾಗೋದನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಹಾಗೂ ಸುಂದರವಾದಂಥ ಒಂದು ತೊರೆ ಇದು. ಪ್ರಕೃತಿ ಮಡಿಲಲ್ಲಿ ಹರಿಯುವಂಥ ಈ ತೊರೆಯನ್ನು ಪುನಃ ದಾಟಿ ಹೋಗುವಂತಹ ಸಂಭವ. ಹರಿಯುತ್ತಿರುವಂತಹ ಜುಳು ಜುಳು ನೀರು ಹಾಗೂ ಅದರ ಮೇಲೆ ಹರಿದುಕೊಂಡು ಬರುವಂತಹ ನಮ್ಮ ಜೀವ. ಎಲ್ಲರೂ ಬಹಳ ಜಾಗರೂಕತೆಯಿಂದ ಹರಿಯುತ್ತಿರುವ ನೀರಿನ ಆ ದಾರಿಯನ್ನು ಒಬ್ಬೊಬ್ಬರಂತೆ ದಾಟೋದನ್ನು ನೀವಿಲ್ಲಿ ಕಾಣ್ತಿದ್ದೀರಿ ಸ್ನೇಹಿತರೆ. ದಟ್ಟ ಕಾಡಿನೊಳಗೆ ಹರಿಯುತ್ತಿರುವ ಈ ನದಿ ಈಗ ಮಳೆ ಕಡಿಮೆ ಇದ್ದುದರಿಂದ ಇಲ್ಲಿಯ ನೀರಿನ ಹರಿವು ಬಹಳ ಕಡಿಮೆ ಇದೆ. ನಾವು ನಡೆದುಕೊಂಡೇ ಈ ದಾರಿಯನ್ನು ದಾಟಬಹುದು. ಅತೀವ ಮಳೆ ಬಂದಾಗ ಇಲ್ಲಿ ಬಹಳಷ್ಟು ನೀರು ತುಂಬಿ ಹರಿಯುತ್ತಿದೆ. ಇಲ್ಲಿಯ ಊರಿನ ಜನರಿಗೆ ಹೋಗಲು ಮರದ ಸೇತುವೆಯ ವ್ಯವಸ್ಥೆ ಇದೆ. ಹಾಗೆಯೇ ನಮ್ಮವರೆಲ್ಲರೂ ಆ ಒಂದು ಸಣ್ಣ ನದಿಯನ್ನು ದಾಟಿದರು. ಅದರಂತೆ ಮುಂದಿನ ನಮ್ಮ ಪ್ರಯಾಣ ಪುನಃ ಕಾಡೊಳಗೆ ಸಾಗುತ್ತಿದೆ. ಜರ್ಜರಿತವಾದಂತಹ ಹಾದಿ, ಬಹಳಷ್ಟು ಕೆಸರುಮಯದ ಹಾದಿ, ಹಾಗೆಯೇ ಕತ್ತಲು ಬೇರೆ ಆವರಿಸುತ್ತಿದೆ. ನಾವೆಲ್ಲರೂ ಬಹಳಷ್ಟು ಕುತೂಹಲದಿಂದ ಈ ಕಾಡಿನೊಳಗಿನ ದಾರಿಯಲ್ಲಿ ಸಾಗುತ್ತಿದ್ದೇವೆ ಸ್ನೇಹಿತರೆ. ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಎದುರಾದಂತಹ ಒಂದು ಸುಂದರವಾದ ಜಾಗವನ್ನು ನೀವೀಗ ಕಾಣಲಿದ್ದೀರಿ. ಸ್ವರ್ಗವನ್ನೇ ನೋಡಿದಂತಹ ಅನುಭವ ನೀವು ಇಲ್ಲಿ ಕಾಣಬಹುದು. ಇದುವೇ ಪ್ರಕೃತಿಯ ಸ್ವರ್ಗ.
ನೋಡಿ ಸ್ನೇಹಿತರೆ, ಸುಂದರವಾದಂಥ ಜಾಗಕ್ಕೆ ನಾವು ಬಂದಿದ್ದೇವೆ. ಈಗ ನಮ್ಮ ಉಡುಪಿ ಆಫ್ ರೋಡರ್ಸ್ನ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಅತ್ಯುತ್ತಮವಾದಂತಹ ಜಾಗ ಇದು, ಇಲ್ಲಿ ಕಾಣ್ತಿದ್ದೀರಿ ನೋಡಿ, ಹಿಂದುಗಡೆ ತೋರ್ತಾ ಇದೆ. ಸುಂದರವಾದಂಥ ಜಾಗ, ಇಲ್ಲಿ ಎಲ್ಲರೂ ನಮ್ಮವರು ಬಂದಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಜೀಪುಗಳು ಬಂದು ನಿಂತಿವೆ, ಇಲ್ಲಿ ಕಾಣ್ತಿದ್ರಿ. ಸುಂದರವಾದಂಥ ಆಫ್ ರೋಡನ್ನು ಮಾಡಿಕೊಂಡು ಈ ಕಾಡಿನೊಳಗಿನ ಈ ಪ್ರದೇಶದಲ್ಲಿ ಬಂದು ಸುಂದರವಾದ ಒಂದು ನೋಟ ಇಲ್ಲಿ ಒಂದು ದೂರದಿಂದ ಕಾಣ್ತಿದ್ದರೆ, ಅದ್ಭುತವಾದಂತಹ ಈ ಪ್ರಕೃತಿಯಲ್ಲಿರುವಂತಹ ಒಂದು ಮಡಿಲನ್ನು ಕಾಣ್ತಿದ್ದೆ. ನೋಡೋಣ, ಇಲ್ಲಿಯ ಜಾಗವನ್ನು ನೀವು ನೋಡಿದ್ರಿ. ಹಾಗೆಯೇ ಇನ್ನೊಂದು ಜಾಗಕ್ಕೆ ನಾವು ಹೋಗ್ತಿದ್ದೇವೆ, ನೋಡೋಣ ಅಲ್ಲಿಯ ಆ ಸೊಬಗನ್ನು. ಇಲ್ಲಿ ನೋಡಿ, ಮರ ಒಂದು ಅಡ್ಡ ಬಿದ್ದಿದೆ. ಈ ಮರ ಅಡ್ಡ ಬಿದ್ದಂಥ ಜಾಗದಲ್ಲಿ ಜೀಪನ್ನು ಯಾವ ರೀತಿ ತೆಗಿಬೇಕಾಗ್ತದೆ ನೋಡಿ, ಬಹಳಷ್ಟು ಅಡ್ಜಸ್ಟ್ಮೆಂಟಲ್ಲಿ ತೆಗಿಬೇಕಾಗ್ತದೆ. ಇದೊಂದು ಒಳ್ಳೆ ಆಫ್ ರೋಡಿನ ಜಾಗವಿದು, ಕಾಣ್ತಿದ್ರಿ. ಅಡ್ಡ ಬಿದ್ದ ಮರದ ಅಡಿಯಿಂದ ಪಾಸ್ ಆಗ್ತಿದೆ ಜೀಪು. ಭಾಳ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರಬೇಕು. ಕೊನೆಗೂ ಬಹಳ ಕಷ್ಟದಲ್ಲಿ ಬರ್ತಾ ಇದೆ. ಜೀಪಿನ ಟಾಪ್ ಆಗ್ತಾ ಇದೆ, ಅದನ್ನ ತಪ್ಪಿಸ್ಕೊಂಡು ಬರಬೇಕಾಗ್ತದೆ. ಬರ್ಲಿ ಆಫ್ ರೋಡ್ ಅಂದ್ರೆ ಇದುವೇ ಸ್ನೇಹಿತರೆ. ಇದು ಯಾವ ರೀತಿ ಸ್ಲಿಪ್ ಆಗುತ್ತೆ. ಸಚಿನ್ ಅವರು ಬಹಳ ತಾಳ್ಮೆಯಿಂದ ತೆಗೆದಿದ್ದಾರೆ ಗಾಡಿಯನ್ನು, ಕಾಣ್ತಿದ್ರಿ. ಬಹಳಷ್ಟು ಸ್ಟೀಪ್ ಇದೆ ಈ ಜಾಗ. ಗಮ್ಮತ್ತು ಹೇಳಿದ್ರೆ ಸ್ನೇಹಿತರೆ, ಜೀಪಿನ ವಿಡಿಯೋ ಮಾಡಲಿಕ್ಕೆ ನಾನು ನಿಂತಿದ್ದೇನೆ, ಇವರು ನನ್ನನ್ನು ಬಿಟ್ಟು ಹೋದದೆ. ಈಗ ನಡ್ಕೊಂಡು ಹೋಗ್ತಿದ್ದೇನೆ, ಮುಂದೆ ಹೋಗಿ ಎಲ್ಲರೂ ನಿಂತಿರ್ಬೋದು. ನೋಡೋಣ, ಭಾಳಷ್ಟು ಸ್ಟೀಪ್ ಇದೆ, ನಡ್ಕೊಂಡು ಹೋಗಬೇಕು. ನೋಡ, ಎದುರು ನಿಂತಿರ್ಬೋದು. ನೋಡಿ, ಒಯ್ಲಿ ನಿಂತಿದ್ದಾರೆ. ನಾನು ನಡೆದುಕೊಂಡು ಕೊನೆಗೂ ದೂರದಲ್ಲಿ ಬಂದೆ, ಕಾಯ್ತಾ ಇದ್ದಾರೆ. ಮಂಜು ಮುಸುಕಿದ ವಾತಾವರಣದಲ್ಲಿ ಹೋಗುವಂತಹ ಸಂತೋಷವೇ ಬೇರೆ ಸ್ನೇಹಿತರೆ. ಕೊನೆಗೂ ಸಾಹಸಮಯವಾದಂತಹ ಚಾಲನೆ ಮಾಡಿಕೊಂಡು ನಮ್ಮ ಸುಂದರವಾದ ಜಾಗಕ್ಕೆ ತಲುಪಿದ್ದೇವೆ. ನಮ್ಮೆಲ್ಲರ ಸ್ನೇಹಿತರು ಮೊದಲೇ ಹೋಗಿ ಅಲ್ಲಿ ಸೇರಿಯಾಗಿದೆ. ಮಂಜು ಮುಸುಕಿದಂತಹ ಈ ಒಂದು ಸುಂದರ ದೃಶ್ಯವನ್ನು ನೀವಿಲ್ಲಿ ಕಾಣ್ತಿದ್ರೆ ಸ್ನೇಹಿತರೆ, ಅದ್ಭುತ. ಇದುವೇ ನಮ್ಮ ಪ್ರಕೃತಿಯ ವೈಚಿತ್ರ್ಯ. ಉಡುಪಿ ಆಫ್ ರೋಡ್ಗೆ, ಉಡುಪಿ ಆಫ್ ರೋಡ್ಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಈ ಒಂದು ಆಫ್ ರೋಡಿನ ಒಂದು ವಿಶೇಷತೆ. ಇಲ್ಲೆಲ್ಲ ನಾವು ಬಂದು ಮೇಲ್ಗಡೆ ಗುಡ್ಡದ ಮೇಲಿದ್ದೇವೆ. ಇಲ್ಲಿ ಸುಂದರವಾದ ದೃಶ್ಯವನ್ನು ನೀವೆಲ್ಲ ನೋಡಿದ್ರಿ. ಬರುವಂತಹ ಒಂದು ಸಾಹಸಮಯ ದೃಶ್ಯವನ್ನು ಸಹ ನೀವು ನೋಡಿದ್ರಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.